ಹೇಗಿದ್ದಿ? ಹಾ, ನಾನು ಚೆನ್ನಾಗಿದ್ದೇನೆ. ತುಂಬಾ ದಿನವಾಯ್ತಲ್ಲ ನಾವು ಸಿಗದೆ. ಕಾಲೇಜು ಮುಗಿದ ನಂತರ ನಾವು ಇದೇ ಮೊದಲ ಬಾರಿಗೆ ಸಿಗ್ತಾ ಇರೋದು. ಹಾ ಹೌದು. ಮತ್ತೆ ಕಾರ್ಬಾರೆಲ್ಲ ಹೇಗುಂಟು? ಎಲ್ಲ ಗಮ್ಮತ್ತಾ? ಎಲ್ಲ ದೇವರ ದಯೆ, ಚೆನ್ನಾಗಿ ಇದೆ. ಹಾ, ನೀನು ಯಾವ ಊರಿಂದ ಬಂದಿದ್ದು? ನಾನಾ ಇಲ್ಲೇ ಹಿರೇಡ್ಕದಿಂದ ಬಂದದ್ದು. ಹಾ, ನೀ ಎಂತ ಮಾರ್ಯ, ಎಲ್ಲಿ ಕಲಿತಿರುದು? ನಾನು ಕುತ್ತಿಗೆ ಮಠದಲ್ಲಿ ಕಲಿತಾ ಇರೋದು. ಹಾ, ಮತ್ತೆ ವಿಶೇಷ? ವಿಶೇಷ ಅಂತಲ್ಲ, ಹೇಳಿದ್ದಲ್ಲ, ಎಲ್ಲ ದೇವರ ದಯೆಯಿಂದ ಚೆನ್ನಾಗಿ ಉಂಟು. ಅಯ್ಯೋ, ನೀನೆಂತ ಮಾರ್ಯ, ಇನ್ನು ಆ ದೇವರು ದಿಂಡ್ರು ಪಾಪ ಪುಣ್ಯ ಇದ್ಯಾವುದನ್ನು ಬಿಡ್ಲಿಲ್ವಾ? ಯಾವ ಲೋಕದಲ್ಲಿದ್ದಿ ಮಾರಾಯ? ಎಂತ ಹೇಳ್ತಿ ಮಾರಾಯ ನೀನು? ದೇವರನ್ನು ಮರೆತು ಬದುಕಲಿಕ್ಕೆ ಉಂಟ ಮಾರಾಯ. ನಂದಿಲ್ಲಿ ನಿನ್ ಕಥೆ ಏನು? ಏನ್ ಮಾಡ್ತಿದ್ಯಾ? ಮತ್ತೆ ಹೇಗೆ ನಡೀತಿದೆ ಜೀವನ? ಹಾ, ನಾನು ನಿನ್ ಹಾಗೆ ಈ ದೇವರು ದಿಂಡ್ರು ಪಾಪ ಪುಣ್ಯ ಇದ್ಯಾವುದನ್ನು ಹಚ್ಚಿಕೊಳ್ಳದೆ ಈ ಜನರನ್ನ ಮೂಢನಂಬಿಕೆಯಿಂದ ಹೊರಗಡೆ ತರಬೇಕಂತಂದೇ ಹೋರಾಡ್ತಿದ್ದೇನೆ. ಇದೇ ನನ್ನ ಜೀವನ. ಓಹೋ, ಹಾಗಾದ್ರೆ ಈ ದೇವರು ಧರ್ಮ ಇದ್ಯಾವುದನ್ನು ನೀನು ಒಪ್ಪೋದಿಲ್ಲ ಅಂತಾಯ್ತು. ಓ ಹೌದೌದು, ಖಂಡಿತ ಖಂಡಿತ. ಯಾಕಂದ್ರೆ ಇದ್ಯಾವುದು ಕಣ್ಣಿಗೆ ಕಾಣೋಲ್ಲ. ಇದನ್ನೆಲ್ಲ ಒಪ್ಪಿ ಟೈಮ್ ವೇಸ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಯಾವ ಜೀವಂ ಸುಖಂ ಜೀವೇ ಋಣಂ ಕೃತ್ವಾ ಮೃತಂ ಪಿಬೇತ್ ಭಸ್ಮೀ ಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ನಿಂಗೆ ಅರ್ಥ ಆಯ್ತನಾ? ನಾನು ಇದ್ರಲ್ಲಿ ಎಕ್ಸ್ಪರ್ಟ್. ಇಂಥದೆಲ್ಲ ಬೇಗ ಗೊತ್ತಾಗುತ್ತೆ. ನಾವಂತೂ ಗೊತ್ತಲ್ಲ, ತಿನ್ಲಿಕ್ಕೋಸ್ಕರನೇ ಬದುಕೋದು. ದುಡ್ಡಿದ್ರೆ ಖರ್ಚು ಮಾಡಿ ತಿನ್ನೋದು, ದುಡ್ಡಿಲ್ಲ ಅಂದ್ರೆ ಸಾಲ ಮಾಡೋದು ತಿನ್ನೋದು. ಒದ್ದಿರುವಷ್ಟು ಕಾಲ ಗಮ್ಮತ್ತಾಗಿ ಬದುಕಬೇಕು. ಹಂಗೆ ಚಲೋ ಬದುಕಲಿಕ್ಕೆ ಸಾಲ ಮಾಡೋದ್ರು ತುಪ್ಪ ತಿನ್ಬೇಕು. ಲೈಫ್ ಈಸ್ ಜಿಂಗಲಾಲ. ಇವನು ಸುಟ್ಟು ಭಸ್ಮಾದ ದೇಹ ವಾಪಸ್ ಬರೋದು ಹೇಗೆ, ಅದೇ ಅಲ್ವಾ ಈ ಶ್ಲೋಕದ ಅರ್ಥ. ಅದೆಲ್ಲ ಬೇಗ ಗೊತ್ತಾಗತ್ತೆ. ಹಾ, ಹೀಗೆ ಇದ್ದಷ್ಟು ದಿನ ಗಮ್ಮತ್ತಲ್ಲಿರ್ಬೇಕು. ಒಮ್ಮೆ ಈ ದೇಹ ಹೊಗೆ ಹಾಕೊಂಡ್ಮೇಲೆ ಮತ್ತೆ ಸಿಗುತ್ತಾ ಹೇಳು? ಏ ನಾಗರಾಜ, ಇದು ಒಂದು ಜೀವನವೇ? ಇಂಥ ಜೀವನವನ್ನ ನಾಯಿ ಪ್ರಾಣಿ ಪಕ್ಷಿಗಳು ಕೂಡ ಮಾಡ್ತವೆ. ಬುದ್ಧಿ ಇಲ್ದಿರೋ ಅವುಗಳೇ ಈ ರೀತಿ ಬದುಕ್ತವೆ. ನಾವು ನಮ್ಮ ಜೀವನವನ್ನ ಅವುಗಳಿಗಿಂತ ಭಿನ್ನವಾಗಿರಿಸೋದು ಬೇಡವಾ? ದೇವರನ್ನು ಕಾಣಲು ಪುಣ್ಯ ಸಂಪಾದನೆ ಮಾಡಬೇಕು. ಆದ್ರಿಂದ ನೋಡು, ನಾವು ಉದ್ಧಾರ ಆಗ್ಬೇಕು, ನಮ್ಮವರನ್ನು ಉದ್ಧಾರ ಮಾಡಬೇಕು. ಹೌದಾ? ಯಾರ ಉದ್ಧಾರಕ್ಕಾಗಿ ಪ್ರಯತ್ನಿಸಬೇಕು ಮಾರಾಯ? ಈ ದೇಹಕ್ಕಿಂತ ಬೇರೆ ಆದ ಆತ್ಮ ಎಲ್ಲಿದ್ದಾನೆ? ನಸ್ವರ್ಗೋ ನಾಪವರ್ಗೋವ ನೈವಾತ್ಮ ಪಾರಲೌಕಿಕ ನೈವ ವರ್ಣಾಶ್ರಮಾದೀನ ಕ್ರಿಯಾಶ್ಚ ಫಲದಾಯಿಕಾ ಎನ್ನುವಂತೆ ನನ್ನ ಪ್ರಕಾರ ಈ ಸ್ವರ್ಗ ಮೋಕ್ಷ ಆತ್ಮ ಪರಮಾತ್ಮ ಈ ಲೋಕ ಪರಲೋಕ ಇದ್ಯಾವುದೂ ಇಲ್ಲ. ಅಷ್ಟೇ ಅಲ್ಲ, ಈ ವರ್ಣಾಶ್ರಮ ಯಜ್ಞ ಯಾಗ ದಾನ ಧರ್ಮ ಇದೆಲ್ಲ ಈಗ ರಿಸಲ್ಟ್ ಕೊಡಲ್ಲ. ಇವೆಲ್ಲ ಒಟ್ಟಾರೆ ಔಟ್ಡೇಟೆಡ್ ಫಿಲಾಸಫಿ. ಇವಿಷ್ಟರಲ್ಲಿ ಎಲ್ಲ ಕಣ್ಣಿಗೆ ಕಾಣಲ್ಲ ಅಂತಾದ್ರು ಅಟ್ಲೀಸ್ಟ್ ಒಂದೆರಡಾದ್ರೂ ಕಾಣ್ಬೇಕಲ್ವಾ? ಓಹೋ, ಈಗ ಇವ್ಯಾವುದು ಕಣ್ಣಿಗೆ ಕಾಣಿಸೋಲ್ಲ, ಅದಕ್ಕೆ ನೀನು ಒಪ್ಪೋದಿಲ್ಲ ಅಂತ. ಸರಿಯಾಗಿದ್ರೆ ಎಲ್ಲಿ ನಿನ್ ಕೈ ಮುಂದೆ ಮಾಡಿ ನೋಡೋಣ. ನಾನೆಂತ ಕೊಡ್ಬೇಕು ಮಾರ್ಯ? ಒಮ್ಮೆ ಕೊಡು ಮಾರೆ. ನೋವಾಗ್ತದೆ ಮಾರ್ಯ. ಅರೆ ನೋವ? ಎಲ್ಲಿದೆ ನೋವು? ತೋರ್ಸು ತೋರ್ಸು. ಅದನ್ನೇ ತೋರಿಸುದು, ಅದೇನು ಕಣ್ಣಿಗೆ ಕಾಣ್ತದ? ಸೊ ನಿನ್ ರೂಟಲ್ಲೇ ಬರೋದಾದ್ರೆ ನಿನಗೆ ನೋವಾದದ್ದು ಸುಳ್ಳು. ಯಾಕಂದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ ಅಲ್ವಾ? ಹೌದು, ಕಣ್ಣಿಗೆ ಕಾಣಲ್ಲ ಅಂತಾದ್ರು ನನಗೆ ಫೀಲ್ ಆಗ್ತುಂಟಲ್ಲ, ಅದನ್ನ ಹೇಗೆ ತೋರಿಸ್ಕೊಳ್ಳಿ? ಹಾ, ಅದನ್ನೇ ಶಾಸ್ತ್ರಗಳು ಕೂಡ ಹೇಳೋದು. ದೇವರು ಕಣ್ಣಿಗೆ ಕಾಣೋಲ್ಲ ಅಂತಾದ್ರೂ ಕೂಡ ಅನುಭವಕ್ಕೆ ಸಿಗ್ತಾನೆ. ಇಂಥ ಅನುಭವ ಪಡೆಯಲು ಭಕ್ತಿ ಭಾರಿ ಮುಖ್ಯ. ಹೌದೌದು, ಈ ಭಕ್ತಿ ಶಕ್ತಿ ಶಾಂತಿ ಕಾಂತಿ ಮುಕ್ತಿ ವಸಂತಿ ಇವರೆಲ್ಲ ಭಾರಿ ಮುಖ್ಯ. ಅದು ಕರೆಕ್ಟ್ ಕರೆಕ್ಟ್. ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಮುಕ್ಕಾಲು ಬಾಲಿ ಇವ್ರದೇ ನಂಬರ್ ಇರೋದು. ನಿಂಗೆ ಯಾರ್ದಾದ್ರು ನಂಬರ್ ಬೇಕಾ ಕೇಳು. ಏ ಎಂತ ಮಾರಾಯ, ಈ ಭಕ್ತಿ ಶಕ್ತಿ ಅಲ್ಲ ಮಾರಾಯ ನಾನು ಹೇಳಿದ್ದು. ಭಕ್ತಿ ಅಂದ್ರೆ ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢಃ ಸರ್ವತೋಧಿಕಃ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತಯಾ ಮುಕ್ತಿರ್ನ ಚಾನ್ಯಥಾ. ಎಂತ ಕೋಇನ್ಸಿಡೆಂಟ್ ಮಾರಾಯ, ನಾವು ಹೇಳಿದ್ದ ಟಾಪಿಕ್ ಬಂತು ಮೈಕಲ್ಲಿ. ಏ ನಾಗರಾಜ, ನಿಂಗೆ ಅರ್ಥ ಆಯ್ತಲ್ಲ? ಹಾ, ನಂಗೆ ಅರ್ಥ ಆಯ್ತು. ನಂಗೆ ಇಲ್ಲಿ ಕೇಳಿದ್ದು ಭಕ್ತಿ ಮುಕ್ತಿ ಮಾತ್ರ. ಅದು ಹೇಳ್ತಾರಲ್ಲ, ಸದಾಶಿವನಿಗೆ ಅದೇ ಧ್ಯಾನ. ಹಾಗಲ್ಲ,
ದೇವರ ಮಹಿಮೆಯನ್ನು ತಿಳ್ಕೊಂಡು ಅವನೇ ದೊಡ್ಡವ ಅಂತ ಪೂರ್ತಿ ಒಪ್ಪಿಕೊಂಡು ಅವನನ್ನೇ ಹೆಚ್ಚು ಪ್ರೀತಿ ಮಾಡೋದಕ್ಕೆ ಭಕ್ತಿ ಅಂತ ಹೇಳೋದು. ಈ ಭಕ್ತಿಯಿಂದಲೇ ಅವನನ್ನು ಸರಿಯಾಗಿ ತಿಳ್ಕೋಬಹುದು, ಮತ್ತೆ ಕಾಣ್ಬೋದು, ಮತ್ತೆ ಕೊನೆಗೆ ಸೇರ್ಬೋದು. ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ್ದು. ಭಕ್ತ್ಯಾ ತ್ವನನ್ಯಯಾ ಶಕ್ಯ ಅಹಮೇವಂ ವಿದೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಶುಂಚ ಪರಂತಪ ಎಂದು. ನೋಡಾನಂದ, ಲೋಕಸಿದ್ಧೋ ಭವೇದ್ರಾಜ ಪರೇಶೋ ನಾಪರಸ್ಮೃತಃ ದೇಹಸ್ಯ ನಾಶಾನ್ ಮುಕ್ತಿಸ್ತು ನಜ್ಞಾನಾನ್ ಮುಕ್ತಿರಿಷ್ಯತೆ ಎನ್ನುವಂತೆ ನನ್ನ ಪ್ರಕಾರ ಲೋಕವೊಪ್ಪಿದ ರಾಜನೇ ಈಶ್ವರ. ಮತ್ತೊಬ್ಬ ಈಶ್ವರನಿದ್ದಾನೆ ಎಂಬುದನ್ನು ನಾನು ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಈ ಯಜ್ಞಾದಿಗಳು ಯಾವುದು ಇಲ್ಲವೇ ಇಲ್ಲ. ನೀನು ಹೇಳುವ ರಾಜನು ಒಂದು ಪ್ರದೇಶವನ್ನ ಮಾತ್ರ ಆಳ್ತಾನೆ. ಹಾಗೆ ಅವನಂತೆ ಬೇರೆ ಬೇರೆ ರಾಜರಿಲ್ಲವೇ? ಇದ್ದಾರೆ. ಅವರೆಲ್ಲ ಒಡೆಯರೇ ಅಲ್ಲ ತಾನೆ? ಮತ್ತೆ ನೀನು ಹೇಳಿದ ಹಾಗೆ ಈ ಯಜ್ಞ ಯಾಗಗಳೆಲ್ಲ ನಿಜವಾಗಿಯೂ ಉಂಟು. ಮತ್ತೆ ನೀನು ಹೇಳ್ತೀಯಲ್ಲ ದೇಹನಾಶವೇ ಮೋಕ್ಷ ಅಂತ, ಅದು ಶುದ್ಧ ತಪ್ಪು. ಈ ದೇವರು ಸಾಮಾನ್ಯರಂತೆ ಕಣ್ಣಿಗೆ ಕಾಣದೆ ನಿಯಂತ್ರಿಸುತ್ತಾರೆ. ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂದು ರಕ್ಷಿತುಮಿಚ್ಛಂತೆ ಬುದ್ಧಿಯ ಸಂಯೋಜಯಂತಿದಂ. ನಮ್ಮ ಹಾಗೆ ದಂಡ ಹಿಡ್ಕೊಂಡು ಪಶುಗಳನ್ನು ನೋಡೋ ಹಾಗೆ ದೇವರು ನೋಡುವುದಲ್ಲ. ಅವರು ಬುದ್ಧಿಯನ್ನು ಪ್ರೇರಣೆಗೊಳಿಸಿಯೇ ಸಜ್ಜನರನ್ನೆಲ್ಲ ರಕ್ಷಿಸುತ್ತಾರೆ. ಮತ್ತೆ ನೀನು ಹೇಳಿದ್ಯಲ್ಲ ದೇಹನಾಶವೇ ಮುಕ್ತಿ, ಅದು ತುಂಬಾ ಬಾಲಿಶ. ಮುಕ್ತಿ ಅಂದ್ರೆ ಬಿಡುಗಡೆ, ಈ ಸಂಸಾರ ಚಕ್ರದಿಂದ ಬಿಡುಗಡೆ. ಈ ಬಿಡುಗಡೆ ನಾವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಾವಾಗಿಯೇ ತಂದುಕೊಳ್ಳುವುದು ಸಾಧ್ಯವಿಲ್ಲ. ಆ ಬಿಡುಗಡೆಯನ್ನು ಕೊಡುವವನೊಬ್ಬ ಇದ್ದಾನೆ, ಮೋಕ್ಷದಸ್ತು ಜನಾರ್ದನ, ಅವನೇ ಶ್ರೀಮನ್ನಾರಾಯಣ. ಹೊಸ ಫಿಲ್ಮನಿಂದ ಅವನೇ ಶ್ರೀಮನ್ನಾರಾಯಣ ಪಾರ್ಟ್ 2 ಅಂತಲ್ಲ. ಹೇಳಿ ಹೇಳಿ, ಸೂಪರ್ ಉಂಟು, ಹೇಳಿ ಹೇಳಿ. ಏ ನಾಗರಾಜ, ಇವೆಂತ ಯಾವಾಗ್ಲೂ ಹೀಗೆ ಮಾತಾಡ? ಅವನು ಹೇಳಿದ್ದಲ್ಲ ಆಗ ನನ್ನ ಲೈಫ್ ಅಂದ್ರೆ ಜಿಂಗಲಾಲ ಅಂತ. ಅವನು ಹಾಗೆ ನೀನು ಹೇಳು. ಹಾ, ಎಲ್ಲಿ ನಿಲ್ಸಿದ್ದೆ ನಾನು? ಅದೇ ಅವನೇ ಶ್ರೀಮನ್ನಾರಾಯಣ. ಹಾ, ಅದಕ್ಕೆ ಆ ನಾರಾಯಣನನ್ನು ಸರಿಯಾಗಿ ತಿಳಿಬೇಕು. ಅವನ ಜ್ಞಾನದಿಂದಲೇ ಮುಕ್ತಿ ಹೊರತು ದೇಹನಾಶವೇ ಮುಕ್ತಿ ಎಂಬುದು ಸರಿಯಲ್ಲ. ಅದು ಈ ಆತ್ಮನಿಗೆ ದೇಹದಿಂದ ಬಿಡುಗಡೆಯಷ್ಟೇ ಹೊರತು ಶಾಶ್ವತ ಬಿಡುಗಡೆಯಲ್ಲ. ಸುಮ್ಮನೆ ಮಾರ, ಈ ದೇಹದಿಂದ ಆತ್ಮ ಹೋಗುವುದು, ಆ ಆತ್ಮನಿಗೊಂದು ಉತ್ತರ ಕ್ರಿಯೆ, ಇದೆಲ್ಲ ಈ ಬ್ರಾಹ್ಮಣರು ತಮ್ಮ ಸುಖಕ್ಕೋಸ್ಕರ ಮಾಡಿಕೊಂಡಂತ ದಾರಿ. ಅದು ಕರೆಕ್ಟ್, ನೀನು ಹೇಳಿ ಕರೆಕ್ಟ್. ಅಯ್ಯೋ, ನಿಮ್ಮ ಸಮಸ್ಯೆಯೇ ಇದು. ಅರ್ಧಂಬರ್ಧ ತಿಳಿಯುವುದು, ಏನೇನೋ ಮಾತಾಡುವುದು. ನಾಗರಾಜ, ನೀನು ಬ್ರಾಹ್ಮಣರು ತಮ್ಮ ಸುಖಕ್ಕಾಗಿ ಮತ್ತೊಬ್ಬರಿಂದ ಕರ್ಮಗಳನ್ನು ಮಾಡಿಸುತ್ತಾರೆ ಎನ್ನುವುದು ಶುದ್ಧ ತಪ್ಪು. ಬ್ರಾಹ್ಮಣಸ್ಯ ದೇಹೋಯ ಕ್ಷುತ್ರಕಾಮಾಯ ನೇಷದೆ ಕೃಚ್ಛ್ರಾಯ ತಪಸೇ ಚೈವ ರೇತ್ಯಾನಂತ ಸುಖಾಯ ಚ ಎಂದಿದೆ ಶಾಸ್ತ್ರ. ಬ್ರಾಹ್ಮಣನಾದವನು ಕ್ಷುದ್ರ ಕಾಮನೆಗಳನ್ನು ಇಟ್ಟುಕೊಳ್ಳಬಾರದು. ಅವನು ಕಠಿಣವಾದ ತಪಸ್ಸಿನ ಮುಖಾಂತರ ಅನಂತ ಸುಖವಾದ ಮೋಕ್ಷವನ್ನು ಬಯಸಬೇಕು. ಇದು ಶಾಸ್ತ್ರದ ಆದೇಶ, ಬ್ರಾಹ್ಮಣರು ಸೃಷ್ಟಿ ಮಾಡಿದ್ದಲ್ಲ. ಮತ್ತೆ ಈ ಬ್ರಾಹ್ಮಣರು ಸಮಾಜದ ಉದ್ಧಾರಕ್ಕೆ ಶ್ರಮಿಸುತ್ತಾರೆ. ಏಕೆಂದರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದಂತೆ ಯಶ್ ಶಾಸ್ತ್ರ ವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂ ಗತಿಂ ಎಂಬುದಾಗಿ. ಆದ್ರಿಂದ ನಾಗರಾಜ, ಬ್ರಾಹ್ಮಣರು ಹೀಗೆಲ್ಲ ಶಾಸ್ತ್ರೋಕ್ತವಾಗಿ ಮಾಡುವುದೇ ಹೊರತು ಸ್ವಾರ್ಥಿಗಳಾಗಿ ಅಥವಾ ತಮ್ಮ ಸುಖಕ್ಕಾಗಿ ಅಲ್ಲ. ಅದೆಲ್ಲ ಇರಲಿ ಸರಿ, ನೀನು ನಾಸ್ತಿಕತೆಯನ್ನು ಪ್ರಚಾರ ಮಾಡುವುದರಿಂದ ನಿನಗೆ ಏನು ಪ್ರಯೋಜನ? ಅದಾ ಸ್ವಚ್ಛಂದವಾದ ಸುಖದ ಭೋಗವನ್ನು ಅನುಭವಿಸುವುದು. ಇದಕ್ಕೆ ವಿರುದ್ಧವಾದ ಧರ್ಮದ ಭ್ರಾಂತಿಯನ್ನು ಜನರ ಮನಸ್ಸಿನಿಂದ ಹಾಕುವುದು. ಇದರಿಂದ ಲೋಕಕ್ಕೆ ಉಪಕಾರ ಆಗಿಯೇ ಆಗ್ತದೆ. ಎಪ್ಪತ್ ನೀನು ಹೇಳಿದ್ ಕರೆಕ್ಟ್. ಈಗ ನಾನು ನೋಡು ಎಷ್ಟು ಗಮ್ಮತ್ತಲ್ಲಿದ್ದೇನೆ. ಕರೆಕ್ಟ್, ಉಪಕಾರ ಆಗ್ತದೆ. ಕರೆಕ್ಟ್. ಇಲ್ಲ ಇಲ್ಲ ಇಲ್ಲ, ನಾಸ್ತಿಕವಾದದಿಂದ ಜನರಿಗೆ ಪ್ರಯೋಜನವೇ ಇಲ್ಲ. ಯಾವ ವ್ಯಕ್ತಿ ಧರ್ಮ ಅಧರ್ಮ ಪುಣ್ಯ ಪಾಪ ದೇವರು ಇದ್ಯಾವುದನ್ನು ಒಪ್ಪುವುದಿಲ್ಲವೋ ಅವನೇ ಹೆಚ್ಚು ಅನಾಚಾರಗಳನ್ನು ಮಾಡುವುದು. ಇನ್ನು ನೀನು ಹೇಳಿದ ಹಾಗೆ ಇದು ಯಾವುದೂ ಇಲ್ಲವಾದರೆ ಲೋಕದಲ್ಲಿ ಕೊಲೆ ದರೋಡೆ ಪರಸ್ತ್ರೀಯರ ಮೇಲೆ ದೌರ್ಜನ್ಯ ಇವೆಲ್ಲವೂ ಕೂಡ ಸ್ವಚ್ಛಂದವಾಗಿ ನಡೆಯುತ್ತದೆ. ನೀನು ಹೇಳಿದ ಉಪಕಾರದಿಂದ ಪರಸ್ಪರ ಹಿಂಸೆಗಳೇ ಹೆಚ್ಚಾಗಿ ಅಪಕಾರವೇ ಆಗುವುದೇ ಹೊರತು ನೀನು ಹೇಳುವ ಉಪಕಾರ ಆಗುವುದಿಲ್ಲ.
ಇಲ್ಲ. ಏ ನಾಗರಾಜ, ಹೀಗೆಲ್ಲ ಆಗ್ತದ ಮಾರಾಯ? ಇರಬಹುದೇನು. ನಿನ್ನೆ ನಾನು ಬರಬೇಕಾದ್ರೆ ಪ್ರಣವನ ಕೈಯಲ್ಲಿ ಚಾಕ್ಲೇಟ್ ಇತ್ತು. ಯಾವ ಪ್ರಣವನ? ಅದೇ ಪ್ರಣವ ಕಾವೂರು. ನಾನು ಅದನ್ನು ಕಿತ್ಕೊಂಡು ಹೋದೆ. ಕೂಗ್ತಾ ಹೋದವ. ನೋಡು, ಇದು ಉಪಕಾರವ. ಈಗ ಜನರು ಪಾಪದ ಭೀತಿ, ದೇವರಿಗೆ ಕೋಪ ಬರಬಹುದು ಎಂಬೆಲ್ಲ ಭಾವನೆಯಿಂದ ಪಾಪ ಮಾಡಲು ಹೆದರ್ತಾರೆ. ಮತ್ತೆ ದೇವರು ಮೆಚ್ತಾನೆ ಎಂದು ಹೇಳಿ ಪರೋಪಕಾರದಂತಹ ಪುಣ್ಯ ಕರ್ಮಗಳನ್ನು ಮಾಡುತ್ತಾರೆ. ಹೀಗೆ ಈ ದೇವರು, ಪುಣ್ಯ ಇವೆಲ್ಲವೂ ಕೂಡ ಅತೀಂದ್ರಿಯವಾಗಿದ್ದು ನಮ್ಮ ಕಣ್ಣಿಗೆ ಕಾಣದೇ ಇದ್ರೂ ಕೂಡ ಸತ್ಯವಾಗಿದೆ ಮತ್ತು ಅನುಭವಕ್ಕೆ ಸಿಗುವಂತವುಗಳಾಗಿವೆ. ಈಗ ನೋಡು, ನಿಂಗೆ ನಿನ್ನ ಮುತ್ತಜ್ಜ, ಅವರಜ್ಜ ಅವರ ಬಗ್ಗೆ ಎಲ್ಲ ಗೊತ್ತಿತ್ತಾ? ಇಲ್ಲ ನಂಗೆ ಗೊತ್ತಿರ್ಲಿಲ್ಲ. ಈಗ ಗೊತ್ತಿಲ್ವಾ? ಹಾ, ಗೊತ್ತುಂಟು. ಯಾರು ಹೇಳಿದರು ಹಾಗಾದ್ರೆ? ನಂಗೆ ನಮ್ಮ ಅಪ್ಪ ಅಮ್ಮ ಹೇಳಿದ್ರು. ಹಾಗೆಯೇ ಈ ದೇವರು, ಪುಣ್ಯ, ಧರ್ಮ, ಅಧರ್ಮ ಇಂತಹ ಕಾಣದ ವಿಷಯಗಳ ಕುರಿತು ನಮ್ಮ ಪೂರ್ವಿಕರು ಹಾಗೂ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಈ ಮಾರ್ಗದಲ್ಲಿಯೇ ನಾವು ನಡೆದರೆ ನಮ್ಮ ಈ ಮಾನವ ಜನ್ಮ ಸಾರ್ಥಕವಾಗುವುದು. ಆನಂದ, ನೀನು ಹೇಳುವುದು ಸರಿ ಅಂತ ಅನಿಸ್ತಾ ಉಂಟು. ನಿನಗೆ ನಿನ್ನೆ ಆ ಪ್ರಣವ ಕೂಗ್ತಾ ಹೋಗುವಾಗ ಬೇಸರ ಆಗ್ಲಿಲ್ಲ ಮಾರಾಯ? ಇನ್ನೇನಾಗ್ಲಿಲ್ಲ ಮಾರಾಯ. ಈಗ ಇವನ ಮಾತಿಗೆ ಹೇಳಿದ್ರೆ ಸ್ವಲ್ಪ ಬೇಸರ ಆಗ್ತದೆ. ಪಾಪ. ಅದೇನು ಇವತ್ತಿರೋ ಪಾಪ ಪ್ರಜ್ಞೆ ನಿನ್ನೆ ಇರಲಿಲ್ಲ? ಎಲ್ಲ ಸಹವಾಸ ದೋಷ. ಸಾಕು. ಆನಂದ, ನೀನು ಹೇಳಿರೋ ಬಗ್ಗೆ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಬೇಕಂತ ಅನಿಸ್ತಾ ಉಂಟು. ಅಂದ್ರೆ ಅದೇ ಬೆಳಿಗ್ಗೆ ಎದ್ದು ಯಾರು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಸ್ವಲ್ಪ ಗೊತ್ತಾದ್ರೆ ಹೊಸ ಜೀವನ ಶುರು ಮಾಡುವ ಅಂತ. ಆಹಾ ನಾಗರಾಜ, ನಿನ್ನ ಈ ಮಾತು ಕೇಳುವಾಗ ನನಗೆ ಭೋಜನ ಶಾಲೆಯ ಹಾಲು ಪಾಯಸ ಕೊಡದಷ್ಟು ಸಂತೋಷ ಆಯ್ತು. ನೋಡು, ದೇವರ ದಯೆ, ಇವತ್ತು ರಾಜಾಂಗಣದಲ್ಲಿ ಕುತ್ತಿಗೆ ಶ್ರೀಗಳು, ಅದೇ ಈಗ ಪರ್ಯಾಯ ಕೂತಿದ್ದಾರಲ್ಲ ಭಗವದ್ಗೀತಾ ಸ್ವಾಮಿಗಳು, ಶ್ರೀ ಸುಗುಣೇಂದ್ರ ತೀರ್ಥರು ಅಂತ. ಇನ್ನೊಬ್ರು ಇದಾರಂತಲ್ಲ, ಚಂದ ಅಲಂಕಾರ ಎಲ್ಲ ಮಾಡ್ತಾರೆ, ಅವ್ರ್ಯಾರು? ಅವರೇ ಕಿರಿಯ ಸ್ವಾಮಿಗಳು, ಶ್ರೀ ಸುಶ್ರೀಂದ್ರ ತೀರ್ಥರು ಅಂತ. ಅವರದೊಂದು ವಿದ್ಯಾಪೀಠ ಉಂಟು ಕುತ್ತಿಗೆಯಲ್ಲಿ. ಅಲ್ಲಿನ ಮಕ್ಕಳು ಸದಾಚಾರ ಸ್ಮೃತಿ ಅಂತ ಒಂದು ನಾಟಕ ಮಾಡ್ತಿದ್ದಾರಂತೆ. ಅದೇ ನೀನು ಕೇಳಿದ್ದಲ್ಲ, ಬೆಳಗ್ಗೆದ್ದು ಯಾರೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ, ಅದನ್ನೇ ತೋರಿಸುವಂತಹ ನಾಟಕ. ನನಗೂ ತುಂಬಾ ಕುತೂಹಲ ಉಂಟು. ಗಂಟೆ ಈಗಲೇ ಆರಾಯ್ತು. ನಾವೀಗ ಮಧ್ವ ಸರೋವರಕ್ಕೆ ಹೋಗಿ ಸಂಧ್ಯಾ ವಂದನೆ ಮಾಡಿ ಸೀದಾ ರಾಜಾಂಗಣಕ್ಕೆ ಹೋಗುವ. ನಿಂಗೆ ಸಂಧ್ಯಾ ವಂದನೆ ಮಾಡ್ತದ ಮಾರಾಯ? ಬಂದಷ್ಟು ಮಾಡ್ತೇನೆ ಮಾರಾಯ, ಉಳಿದವನ ಹತ್ರ ಕೇಳ್ಕೊಂಡು ಮಾಡ್ತೇನೆ. ಹಾಗಾದ್ರೆ ನಾನು ಸಹ ಬರ್ತೇನೆ, ಹೋಗುವ. ಹೋಗುವ. ಆದ್ರೆ ಈ ವೇಷದಲ್ಲಿ ನಿನ್ನನ್ನು ಅಲ್ಲಿ ಬಿಡುದಿಲ್ಲಲ್ಲ ಮಾರಾಯ. ಇಲ್ಲಿ ತೊಂದ್ರೆ ಇಲ್ಲ, ಮಾಡಿ ನಾನು ಕೊಡ್ತೇನೆ, ಬಾಬಾ. ಸರಿ, ಹೋಗುವ.